ಮೀನುಗಾರರಿಗೂ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಟ್ಟಿದೆ. ಯುದ್ಧದಿಂದಾಗಿ ಆಳ ಸಮುದ್ರ ಬೋಟ್ಗಳಿಗೆ ಡೀಸೆಲ್ ಕೊರತೆ ಆಗಿದೆ. ಡೀಸೆಲ್ ಕೊರತೆಯ ಆತಂಕದಲ್ಲಿ ಕರಾವಳಿ ಮೀನುಗಾರರಿದ್ದಾರೆ. ಮೀನುಗಾರಿಕೆಗೆ ಪ್ರತಿದಿನ ಬೇಕು 10 ರಿಂದ 12 ಲಕ್ಷ ಲೀಟರ್ ಡೀಸೆಲ್. ಮೀನುಗಾರಿಕೆಗೆ ಸಬ್ಸಿಡಿಯಲ್ಲಿ ಕೇಂದ್ರದಿಂದ ಡೀಸೆಲ್ ಪೂರೈಕೆ ಆಗುತ್ತೆ. ಸದ್ಯ ಡೀಸೆಲ್ ಪೂರೈಕೆ ವ್ಯತ್ಯಯದಿಂದ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಸಬ್ಸಿಡಿ ಬೇಡ, ಡೀಸೆಲ್ ಕೊಡಿ ಸಾಕು ಅಂತ ಮೀನುಗಾರರು ಹೇಳ್ತಿದ್ದಾರೆ. ಮೀನುಗಾರರಿಂದ ಜನಪ್ರತಿನಿಧಿಗಳಿಗೆ ಡೀಸೆಲ್ ಪೂರೈಕೆಗೆ ಒತ್ತಾಯ ಇಡಲಾಗಿದೆ. ಸ್ಥಳೀಯ ಶಾಸಕರಿಂದ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡಿ ಅಂತ ಮೀನುಗಾರರು ಆಗ್ರಹಿಸಿದ್ದಾರೆ. ಯುದ್ಧದ ಎಫೆಕ್ಟ್ ಈಗ ಮೀನುಗಾರಿಕೆಗೂ ಕೂಡ ತಟ್ಟುತ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಒಂದು ರೀತಿಯಲ್ಲಿ ಇಂಧನದ ಎಮರ್ಜೆನ್ಸಿ ಇಡೀ ಪ್ರಪಂಚದಲ್ಲಿ ಕಂಡು ಬರ್ತಾ ಇದೆ. ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂಥ ಒಂದು ಬಂದರು ಪ್ರದೇಶದಲ್ಲಿ ನಾವಿಲ್ಲಿ ನೋಡ್ಬೋದು. ಡೀಸೆಲ್ ಬಂಕರ್ಗಳಲ್ಲಿ ಡೀಸೆಲ್ ಹಾಕ್ಸ್ಕೊಳ್ತಾ ಇರುವಂತಹ ದೊಡ್ಡ ದೊಡ್ಡ ಮೀನುಗಾರಿಕಾ ಬೋಟ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಎಷ್ಟಪ್ಪ ಉಡುಪಿಯ ಅಥವಾ ಮಂಗಳೂರಿನ ಮೀನುಗಾರರ ಒಂದು ಡೀಸೆಲ್ನ ಬೇಡಿಕೆ ಎಷ್ಟು ಅಂತ ಕೇಳಿದರೆ ನೀವು ಹೌಹಾರ್ತೀರಿ. ಹೌದು, ಒಂದಲ್ಲ ಎರಡಲ್ಲ, 1000 ಕಿಲೋ ಲೀಟರ್ ಅಥವಾ 1200 ಕಿಲೋ ಲೀಟರ್ವರೆಗೂ ಕೂಡ ಪ್ರತಿದಿನ ಡೀಸೆಲ್ ಇಲ್ಲಿನ ಮೀನುಗಾರರಿಗೆ ಬೇಕಾಗುತ್ತೆ. ಸುಮಾರು 1200ರಷ್ಟು ಬೋಟ್ಗಳಿವೆ. ಅಂದರೆ 12 ಲಕ್ಷ ಲೀಟರ್ನಷ್ಟು ಡೀಸೆಲ್ ಬೇಕಾಗುತ್ತೆ. ನಾವು ಇದನ್ನು ಹೇಗೆ ಹೋಲಿಸ್ಬೋದು ಅಂದರೆ, ಇಡೀ ಉಡುಪಿ ಮಂಗಳೂರು ಕರಾವಳಿ ಭಾಗದ ಜನರು ಏನು ಡೀಸೆಲ್ ಖರೀದಿ ಮಾಡ್ತಾರೆ, ಅಷ್ಟೇ ಒಂದು ಡೀಸೆಲ್ ಕೇವಲ ಮಲ್ಪೆ ಬಂದರಿಗೆ ಅಥವಾ ಮಂಗಳೂರು ಬಂದರಿಗೆ ಬೇಕಾಗುತ್ತೆ. ಅಷ್ಟು ದೊಡ್ಡ ಪ್ರಮಾಣದ ಡೀಸೆಲ್ ಬೇಕು ಅಂದರೆ ಆ ಪ್ರಮಾಣದ ಪೂರೈಕೆ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ಮೀನುಗಾರರಿಗೆ ಸಂಕಷ್ಟವನ್ನು ಉಂಟು ಮಾಡಿದೆ. ನಾವಿಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಭಾಗಶಃ ಬೋಟುಗಳು ಮಾತ್ರ ಮೀನುಗಾರಿಕೆಗೆ ಸಮುದ್ರಕ್ಕೆ ಇಳಿದಿರುವಂಥದ್ದು. ಸಾಕಷ್ಟು ಬೋಟುಗಳು ಸಮುದ್ರಕ್ಕೆ ಇಳಿಲಿಕ್ಕೆ ಆಗಿಲ್ಲ. ಯಾಕಂತಂದರೆ ಅವರಿಗೆ ಸಮರ್ಪಕವಾದ ಡೀಸೆಲ್ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಮೀನುಗಾರರು ಹೇಳ್ತಾ ಇರುವಂಥದ್ದು. ಸೊ ಈ ದೃಷ್ಟಿಯಿಂದ ಉಡುಪಿ ಮತ್ತು ಮಂಗಳೂರಿನ ಸಂಸದರು, ಮೀನುಗಾರ ಮುಖಂಡ ಮತ್ತು ಶಾಸಕ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಈಗ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಇಂಧನ ಸಚಿವರನ್ನು ಭೇಟಿಯಾಗಿದ್ದಾರೆ, ಮೀನುಗಾರಿಕಾ ಸಚಿವರನ್ನು ಭೇಟಿಯಾಗಿದ್ದಾರೆ. ಆದ್ಯತೆಯ ಮೂಲಕ ಮೀನುಗಾರರನ್ನು ಪರಿಗಣಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಮತ್ತು ಆದಷ್ಟು ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ಕೊರತೆ ಆಗದ ರೀತಿಯಲ್ಲಿ ಡೀಸೆಲನ್ನು ಪೂರೈಸ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಸಚಿವರು ಕೊಟ್ಟಿರುವಂಥದ್ದು. ಈಗ ಸಮಸ್ಯೆ ಇದೆ ನಿಜ, ಆದರೆ ಆದ್ಯತೆಯಿಂದ, ಅಂದರೆ ಪ್ರಿಯಾರಿಟಿ ಅಂತ ಏನು ಹೇಳ್ತೇವೆ, ಆ ಪ್ರಯಾರಿಟಿ ಸೆಕ್ಟರ್ನಲ್ಲಿ ಮೀನುಗಾರರನ್ನು ಪರಿಗಣಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಮತ್ತು ಅದು ಸಚಿವರು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಇದರ ರಿಸಲ್ಟ್ ಹೇಗಿರುತ್ತೆ, ಈ ಭೇಟಿಯ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಶಾಸಕರ ಅಂತ ಯಶ್ಪಾಲ್ ಸುವರ್ಣ ಅವರನ್ನು ಮಾತನಾಡಿಸೋಣ. ಆ್ಯಕ್ಚುಲಿ ಅದೇ ಮೀನುಗಾರಿಕೆಗೆ ತುಂಬ ದೊಡ್ಡ ಹೊಡೆತ ಆಗ್ತಾ ಇದೆ ಅಂತೇಳಿ, ಇದಕ್ಕೆ ಏನು ಭರವಸೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವರನ್ನು ನೀವು ಭೇಟಿಯಾದಾಗ ಅಂತ? ಅದೇ ಕರಾವಳಿ ಭಾಗದ ಆರ್ಥಿಕತೆಗೆ ದೊಡ್ಡ ಒಂದು ಶಕ್ತಿ ಮೀನುಗಾರಿಕೆ. ಯಾಕಂದರೆ ಡೀಸೆಲ್ ಇಲ್ಲದೆ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದಾಗಿ ಮೀನುಗಾರಿಕೆ ಬೋಟ್ಗಳು ನಿಲ್ಲಬಾರ್ದು, ಮೀನುಗಾರರಿಗೆ ಅನಾನುಕೂಲ ಆಗಬಾರ್ದು ದೃಷ್ಟಿಯಲ್ಲಿ ತಕ್ಷಣ ನಮ್ಮ ಮೀನುಗಾರಿಕಾ ಸಚಿವರು ಕೇಂದ್ರದ, ಅದೇ ರೀತಿ ಹರ್ದೀಪ್ ಸಿಂಗ್ ಪೂರಿ ಕೇಂದ್ರದ ಪೆಟ್ರೋಲಿಯಂ ಸಚಿವರನ್ನು ಭೇಟಿ ಮಾಡಿ ವಿಶೇಷವಾಗಿ ನಮಗೆ ಮೀನುಗಾರರಿಗೆ ಪರಿಗಣಿಸಿ ಸರಬರಾಜಿಗೆ ವಿತರಣೆಗೆ ವ್ಯವಸ್ಥೆ ಮಾಡಬೇಕಂತೇಳಿದ್ದೇವೆ. ಯಾಕೆಂತೇಳಿದರೆ ಮೇ 15ಕ್ಕೆ ನಮ್ಮ ಮೀನುಗಾರಿಕೆ ಸೀಸನ್ ಮುಕ್ತಾಯ ಆಗ್ತದೆ. ನಂತರ 3 ತಿಂಗಳು ಅವಕಾಶ ನಮಗೆ ಇರುವುದಿಲ್ಲ ಮೀನುಗಾರರಿಗೆ. ಅದರಿಂದಾಗಿ ಆದ್ಯತೆ ಮೇರೆಗೆ ತಕ್ಷಣ ಒದಗಿಸುವಂಥ ಈ ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ. ನಾವು ಸಚಿವರ ಹತ್ರ ಯಾವುದೇ ನಾನ್ ಸಬ್ಸಿಡಿ ಡೀಸೆಲ್ ಕೇಳಲಿಲ್ಲ, ಈ ಥರ ಇದಕ್ಕೆ ಕೊಡುವಂಥ ಕೊಡಬೇಕಂತೇಳಿದೆ. ಅದೇ ಕೊಡ್ಬೋದು, ಇವತ್ತು ಅಥವಾ ನಾಳೆ ಅದು ಸಮಸ್ಯೆ ಬಗೆಹರಿಬೋದು ಅಂತ ನಂಬಿಕೆ ಇದೆ. ಇದು ಶಾಸಕರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.